ಧಾರವಾಡದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಿಸೋಕೆ ಘಟಾನುಘಟಿಗಳು ಪಣ ತೊಟ್ಟಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೂಟಿ ಪರ ನಾಯಕರು ಮತಯಾಚನೆ ಮಾಡ್ತಾ ಇದ್ದಾರೆ. ಸಚಿವ ಸಂತೋಷ್ ಲಾಡ್, ಶಾಸಕ ವಿನಯ್ ಕುಲಕರ್ಣಿ ಬಿರುಸಿನ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಧಾರವಾಡವನ್ನ ಪ್ರತಿಷ್ಠೆಗೆ ತೆಗೆದುಕೊಂಡಿದ್ದಾರೆ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು. ಅದರಲ್ಲೂ ಪ್ರಹ್ಲಾದ್ ಜೋಶಿಗೆ ಈ ಬಾರಿ ಸೋಲಿನ ರುಚಿ ತೋರಿಸಬೇಕು ಅಂತ ಲಾಡ್ ಅಂತರೂ ಹಗಲು ರಾತ್ರಿ ಎಂದೇ ಶ್ರಮಿಸ್ತಾ ಇದ್ದಾರೆ. ಸಂತೋಷ್ ಲಾಡ್ ಹಾಗೆ ಶಾಸಕ ವಿನಯ್ ಕುಲಕರ್ಣಿ ಅವರಿಗೆ ಧಾರವಾಡಕ್ಕೆ ಪ್ರವೇಶ ಇಲ್ಲದೇ ಇದ್ರೂ ಕೂಡ ಕೆಲವೊಂದಿಷ್ಟು ಕಡೆ ಸಾಧ್ಯ ಆದಷ್ಟು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಸಭೆ ನಡೆಸಿ ಮತಯಾಚನೆ ಮಾಡಿದ್ದಾರೆ. ಲಾಡ್, ವಿನಯ್ ಕುಲಕರ್ಣಿ ಕಿತ್ತೂರಿನಲ್ಲಿ ಸಭೆ ಮಾಡಿದ್ದಾರೆ. ಅಂದ್ರೆ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಇದು ಅಭ್ಯರ್ಥಿಗಿಂತ ಅಲ್ಲಿ ಸಚಿವರಿಗೆ ಪ್ರತಿಷ್ಠೆ ಆಗಿಬಿಟ್ಟಿದೆ. ಸಂತೋಷ್ ಲಾಡ್ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ. ಈಗ ವಿನಯ್ ಕುಲಕರ್ಣಿ ಅವರು ಕೂಡ ಅಷ್ಟೇ. ಜೋಶಿ, ಕುಲಕರ್ಣಿ ಅಂತ ಹೇಳಿದ್ರೆ ಒಂದು ರೀತಿ ಹಾವು ಮುಂಗ್ಸಿ ಇದ್ದಂಗೆ, ಬದ್ಧ ವೈರಿಗಳು. ಅವ್ರಿಗೂ ಕೂಡ ಜೋಶಿ ಅವ್ರನ್ನ ಕಟ್ಟಿ ಹಾಕಬೇಕು ಅನ್ನುವಂಥ ಒಂದು ಲೆಕ್ಕಾಚಾರ ಇದೆ. ಕೋನ್ ರೆಡ್ಡಿ ಕೂಡ ಅಲ್ಲಿ ಸಾಥನ್ನ ಕೊಟ್ಟಿದ್ದಾರೆ. ಕಿತ್ತೂರಿನಲ್ಲಿ ಒಂದು ಸಭೆ ಮಾಡಿ ಮತಯಾಚನೆ ಮಾಡಿದ್ದಾರೆ ವಿನೋದ್ ಅಸೂಟಿ ಪರವಾಗಿ. ಭಾಳ ದೊಡ್ಡ ಬೆಂಬಲ ಸಿಗ್ತಾ ಇದೆ ವಿನೋದ್ ಅಸೂಟಿ ಅವರು. ಎಲ್ಲ ಕಾಂಗ್ರೆಸ್ನ ಶಾಸಕರು, ಮಾಜಿ ಶಾಸಕರು, ನಾಯಕರು ಒಗ್ಗಟ್ಟು ಪ್ರದರ್ಶನ ಮಾಡೋದ್ರ ಜೊತೆಗೆ ತಮ್ಮ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸ್ತಾ ಇದ್ದಾರೆ. ಈಗ ನಮ್ಮ ಪಕ್ಷ ಘೋಷಣೆ ಮಾಡಿದ ಸಂದರ್ಭ ಹೇಳ್ತೀನಿ. ಅದೇ ರೀತಿ ನಮ್ಮ ರಾಹುಲ್ ಗಾಂಧಿ ಅವರು ಈ ಒಂದು ದೇಶದ ಬೆನ್ನೆಲುಬಾದಂತ ನಮ್ಮ ರೈತರಿಗೆ ಒಂದು ಅನುಕೂಲ ಆಗಬೇಕು. ಏನು ಬಿಜೆಪಿ ಪಕ್ಷ ಬರಿದೆ ರೈತರದೊಂದು ಅನುಕೂಲ ಅಂತ ಒಂದು ಸುಳ್ಳು ಆಶ್ವಾಸನೆ ಕೊಡೋ ಮುಖಾಂತರ ಓಟನ್ನ ಹಾಕ್ಸ್ಕೊಂಡು ಅದನ್ನೆಲ್ಲ ನೋಡಿ ನಮ್ಮ ರಾಹುಲ್ ಗಾಂಧಿ ಅವರು ಈಗಾಗಲೇ ಒಂದು ಘೋಷಣೆ ಮಾಡಿದ್ರಿ. ಈ ದೇಶದ ರೈತರು ಇದ್ದಂತ ಸಾಲವನ್ನು ಸಂಪೂರ್ಣವಾಗಿ ನಾವು ಮನ್ನಾ ಮಾಡ್ತೀವಿ ಅಂತ ಹೇಳಿ ಕೂಡ ಈಗಾಗಲೇ ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಘೋಷಣೆ ಮಾಡಿದ್ದಾರೆ. ಅದೇ ರೀತಿ ನಮ್ಮೆಲ್ಲರೂ ಕೇಳ್ಬೋದಿಷ್ಟ, ಇವೆಲ್ಲ ಪ್ರಣಾಳಿಕೆ ಏರ್ಬೇಕಂತಂದ್ರ ತಮ್ಮ ಅಮೂಲ್ಯವಾದ ಮತನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಕೊಟ್ಟ ಹಾಕೋ ಮುಖಾಂತರ ತಾವು ಆಶೀರ್ವಾದ ಮಾಡಂತ ಸಂದರ್ಭ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವ ರೀತಿ ತಾವೆಲ್ಲರೂ ವಿನಯನ ಕುಲಕರ್ಣಿ ಆಗಿರ್ಬೋದು, ಶ್ರೀಲೀಲಾ ಕುಲಕರ್ಣಿ ತಮ್ಮೆಲ್ಲರ ಸಹಕಾರ, ತಮ್ಮೆಲ್ಲರ ಆಶೀರ್ವಾದ ಈ ಒಂದು ಕುಟುಂಬಕ್ಕಿದೆ, ನಮ್ಮ ವಿನಯನವರಿಗಿದೆ. ನನಗೂ ಕೂಡ ತಮ್ಮ ಆಶೀರ್ವಾದ ಮಾಡಿ ಸದಾಕಾಲ ನಿಮ್ಮ ಸೇವೆಯಲ್ಲಿ ನಾನು ಭಾಗಿಯಾಗಿರ್ತೀನಿ. ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ರಿ ಸಂದರ್ಭ ಹೇಳಿ ಒಂದೆರಡು ಮಾತು. ಏನೋ ಒಂದು ಬಿಜೆಪಿ ಪಕ್ಷ ಬೆಲೆ ಏರಿಕೆ ಮಾಡಿದಾರಲ್ಲ, ಅದಕ್ಕೊಂದು ಅನುಕೂಲ ಆಗಲಿಲ್ಲ. ಇದರ ದೃಷ್ಟಿಯಿಂದ ಈಗಾಗಲೇ ನಮ್ಮ ಸರ್ಕಾರ ಈಗ ನಮ್ಮ ಪಕ್ಷ ಘೋಷಣೆ ಮಾಡಿದ ಸಂದರ್ಭ ಹೇಳ್ತೀನಿ. ಅದೇ ರೀತಿ ನಮ್ಮ ರಾಹುಲ್ ಗಾಂಧಿ ಅವರು ಈ ಒಂದು ದೇಶದ ಬೆನ್ನೆಲುಬಾದಂತ ನಮ್ಮ ರೈತರಿಗೆ ಒಂದು ಅನುಕೂಲ ಆಗಬೇಕು. ಯಾವ 17% ಈ ದೇಶದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇತ್ತು, ಇವತ್ತು 13% ಬಂದಿದೆ. ಮಾಧ್ಯಮದವರೇ, ಇದ್ರ ಬಗ್ಗೆ ಅಮಿತ್ ಶಾ ಸಾಹೇಬ್ರಿಗೆ ಕೇಳ್ರಿ, ಇದ್ರ ಬಗ್ಗೆ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಕೇಳ್ರಿ. ಸಾಲದ ಬಗ್ಗೆ ಕೇಳಿದ್ರೆ ಬಹಳ ಚೆನ್ನಾಗಿ ಉತ್ತರ ಕೊಟ್ಟರು. ಅದೇನ್ ಬಿಡ್ರಿ, ಸಾಲ ನಾವು ತಗೊಂಡು ಡೆವಲಪ್ಮೆಂಟ್ ಮಾಡ್ಬಿಡಿ. ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತೀರಿ ಪ್ರಹ್ಲಾದ್ ಜೋಶಿ ಅವರು. ಯಾಕ್ರಿ ಸಾಲ ಈ ದೇಶದ ಜಾಸ್ತಿ ಆಗತ್ತಂದ್ರೆ ಅದೇನೋ ಈ ಕಟ್ಟೆ ಮೇಲೆ ಕುತ್ಕೊಂಡು ಚಾಕು ಮಾತನಾಡ್ತಾರೆ. ಅದೇನ್ ಬಿಡ್ರಿ, ಡೆವಲಪ್ಮೆಂಟ್ ಮಾಡಕಲ್ಲಿಗೆ ಸಾಲ ಪಡೆದ ಸಾಧನ ಅಂದ್ರೆ 1947 ಇಸ್ವಿಯಿಂದ ಈ ದೇಶದಲ್ಲಿ 55 ಲಕ್ಷ ಕೋಟಿ 14 ಪ್ರಧಾನಮಂತ್ರಿಗಳು ಸಾಲವನ್ನು ಮಾಡಿದ್ದಾರೆ. ನೀವು ಕೇವಲ 10 ವರ್ಷದಲ್ಲಿ ಇವತ್ತು ಬಂದು ಈ ದೇಶದ ಸಾಲ 202 ಕೋಟಿ ಆಗಿದೆ. ಮೊನ್ನೆ 183 ಬಿಜೆಪಿ ಇದ್ದಂತ ಲಿಂಗಾಯತರ ಒಬ್ಬನ ಕತ್ತಿ ಮುಗಿಸ್ತಾನ ಪ್ರಹ್ಲಾದ್ ಜೋಶಿ, ಯಡಿಯೂರಪ್ಪನ ಕತ್ತಿ ಮುಗಿಸ್ತಾನ ಪ್ರಹ್ಲಾದ್ ಜೋಶಿ. ಏನ ಒಟ್ಟು ಅವ್ರನ್ನ ಮುಗಿಸ್ತಾರಲ್ಲ, ಇನ್ನೇನು ಜೋಶಿ ನೋಡಿ ಹೊರಟಾಗ್ರಿ. ಹಾಗಾಗಿ ನಮ್ಮ ಮುತ್ತನವ್ರು ಬಹಳ ಚಂದ ಹೇಳಿದ್ರು ಅವ್ರ ಬಗ್ಗೆ. ನೀರು ಕೊಡೋದ್ರೆ ಏನಂತ ಹೇಳಿದ್ರಿ, ಮುತ್ತನವ್ರು ಹೇಳಿ ಕೇಳಿಸ್ಕೊಟ್ರಿಲ್ಲ, ಬಂದಿದ್ದಿಲ್ ಗಿರಿಮ ಜಾಗಲ್ಲಿ ಕೇಳಬೇಕಂತ ಮುತ್ತನವ್ರ ಭಾಷಣ ಇಲ್ಲೇ ಮಾಡಿಸ್ತಾ ಇದ್ದಾರೆ. ನಿಮಗೊಂದು ಭಾಷಣ ಇಂಥ ವ್ಯವಸ್ಥೆ ಇದ್ದಂಥವ್ರನ್ನ ದಯವಿಟ್ಟು ಇಂಥವ್ರು ಕಿತ್ತಾಕುವಂತ ಕೆಲಸ ನಾವೆಲ್ಲರೂ ಕೂಡ ಮಾಡಲೇಬೇಕು. ವಿನೋದ್ ಅಸೂಟಿ ಒಬ್ಬ ಮುಗ್ಧ ಹುಡುಗ, ಒಳ್ಳೆ ಯುವಕ. ನಾವು ಜವಾಬ್ದಾರಿ ತಗೊಂಡು ನಾವು ಟಿಕೆಟ್ ಕೊಡ್ಸೀನಿ. ಈ ಸಲ ಹೆಚ್ಚಿನ ಮತ ವಿನೋದ್ ಅಸೂಟಿ ಹಾಕೋದ್ರ ಮುಖಾಂತರ ಈ ಸಲ ವಿನೋದ್ ಅಸೂಟಿನ ಡೆಲ್ಲಿ ಕಳ್ಸೋದು.